ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕು ತಹಶೀಲ್ದಾರ್ ಸಾಹೇಬರೇ ಯಾಕೆ ಮೌನ? ಅಥಣಿ ತಾಲೂಕು ಚಿಕ್ಕ ರೈತರು ಗಂಭೀರ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ದ್ರಾಕ್ಷಿ ಬೆಳೆ ಸಂಬಂಧಿತ ಯೋಜನೆಗಳಲ್ಲಿ ಕೋಟಿ ರೂಪಾಯಿ ಹಗರಣ ನಡೆದಿರುವ ಕುರಿತು ಸಾಕಷ್ಟು ಬಾರಿ ಮಾಹಿತಿ ಹೊರಬಂದಿದೆ. ಇದನ್ನು ಮಾಧ್ಯಮಗಳು, ವಿಶೇಷವಾಗಿ ಅಥಣಿ ನ್ಯೂಸ್ ಕನ್ನಡ ಕೂಡ ವರದಿ ಮಾಡಿದೆ. ಆದರೆ ಈ ಎಲ್ಲದಕ್ಕೂ ಮಧ್ಯೆ ತಹಶೀಲ್ದಾರ್ ಕಚೇರಿ ಯಾಕೆ ಮೌನ ವಹಿಸಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕೆಲವು ಇಲಾಖೆಯ ಅಧಿಕಾರಿಗಳು ದಳ್ಳಾಳಿಗಳ ಜೊತೆ ಕೈಜೋಡಿಸಿ ಭಾರೀ ಮಟ್ಟದಲ್ಲಿ ಅವ್ಯವಹಾರ ನಡೆಸಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದೆ. ಸರ್ಕಾರದಿಂದ ಬಂದ ಅನುದಾನ ನಿಜವಾಗಿಯೂ ಚಿಕ್ಕ ರೈತರಿಗೆ ತಲುಪಿದೆಯೇ ಅಥವಾ ಮಧ್ಯದಲ್ಲಿ ಯಾರಾದರೂ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬುದರ ಕುರಿತು ಸ್ಪಷ್ಟನೆ ಇಲ್ಲ. ಇದರಿಂದ ಕೆಲವು ಅಧಿಕಾರಿಗಳು ಅನ್ಯಾಯವಾಗಿ ಹಣ ಗಳಿಸಿ ಮನೆ, ಕಾರು ಮತ್ತು ಆಸ್ತಿ ಸಂಪಾದಿಸಿಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇದು ಕೇವಲ ಆರೋಪವಾದವೋ ನಿಜವೋ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿದೆ. ಆದ್ದರಿಂದ ದ್ರಾಕ್ಷಿ ಯೋಜನೆಯ ಅನುದಾನ ಎಷ್ಟು ಬಂದಿದೆ, ಯಾರಿಗೆ ನೀಡಲಾಗಿದೆ, ಎಷ್ಟು ಎಕರೆ ಹೊಂದಿದ ರೈತರಿಗೆ ಲಾಭವಾಗಿದೆ, ನಿಜವಾದ ಹಾನಿ ಆಗಿದೆ ಇಲ್ಲವೇ, ಎಲ್ಲ ವಿಚಾರಗಳು ಸಂಪೂರ್ಣ ತನಿಖೆ ನಡೆಸಬೇಕು. ದಳ್ಳಾಳಿಗಳು ಯಾರು, ಅವರ ಮಾತು ಕೇಳಿ ಕೆಲಸ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತಹಶೀಲ್ದಾರ್ ಮೇಲಿನ ವಿಶ್ವಾಸ ಇನ್ನೂ ಜನರಲ್ಲಿದೆ. ಈ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ತಕ್ಷಣ ಕ್ರಮ ಕೈಗೊಂಡು ಮಾಧ್ಯಮಗಳ ಮುಂದೆ ಸತ್ಯವನ್ನು ಬಹಿರಂಗಪಡಿಸಬೇಕೆಂಬುದು ಅಥಣಿ ತಾಲೂಕು ಚಿಕ್ಕ ರೈತರ ಮನವಿ.